ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ಎಲ್ಲರೂ ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೇನೆ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡುವ. ಇವತ್ತು ಎಂತಂತ ಹೇಳಿದರೆ, ನಾನು ಮಂಜೇಶ್ವರ ಕ್ಯಾಂಟಿಯಲ್ಲಿ ಹೋಗಬೇಕಂತ ಎನಿಸಿದ್ದೇನೆ. ಅಲ್ಲಿ ಕೆಲವೊಂದು ಫ್ರೂಟ್ಸಿನ ಗಿಡಗಳು ಮತ್ತು ಕೆಲವೊಂದು ಮದ್ದಿನ ಗಿಡಗಳೆಲ್ಲ ತುಂಬ ಉಂಟು. ಅದನ್ನು ನಿಮ್ಮ ಜೊತೆ ನಾನು ಶೇರ್ ಮಾಡ್ತೇನೆ. ಸಲ ಶೇರ್ ಮಾಡಬೇಕಂತ ಎನಿಸಿದ್ದು, ಆದರೆ ಆಗಲಿಲ್ಲ. ನನಗೆ ಅದು ತುಂಬ ಗಿಡಗಳೆಲ್ಲ ಬಳ್ಳಿಗಳೆಲ್ಲ ಇತ್ತು, ಅದನ್ನು ಶೂಟ್ ಮಾಡಲಿಕ್ಕೆ ಆಗಲಿಲ್ಲ. ಹಾಗೆ ಈ ಸಲ ಕೂಡ ಹಾಗೆ ಸ್ವಲ್ಪ ಕ್ಲೀನ್ ಆಗಿದೆ ಅಂತ ಹೇಳ್ತಿದ್ರು, ಇಡೀ ಫುಲ್ ಆಗಲಿಲ್ಲ ಅಂತ. ಹಾಗೆ ನಾನು ಸ್ವಲ್ಪ ಇಲ್ಲಿ ನೋಡಿ, ಆಂಟಿ ಮನೆಗೆ ನಾನು ಬಂದಿದ್ದೆ ಅಂತ ಹೇಳಿದ್ದಲ್ಲಿ, ಇದೊಂದು ನೋಡಿ, ಇದು ಮದ್ದಿನ ಗಿಡ. ಅದರಲ್ಲಿ ಕಾಯಾಗಿದೆ ನೋಡಿ. ಅದು ಮದ್ದಿಗೆ ಯೂಸ್ ಮಾಡ್ತಾರೆ. ನನಗೆ ಯಾವ ಕಫ ಎಲ್ಲ ಆದರೆ ಮತ್ತು ಯಾವುದಕ್ಕೆ ಮಿಕ್ಸ್ ಮಾಡಲಿಕ್ಕೆ ಬೇರೆ ಮದ್ದಿಗೆಲ್ಲ ಇದನ್ನು ಉಪಯೋಗಿಸ್ತಾರೆ. ಮತ್ತು 1, 2, 3 ಗಿಡ ಉಂಟು ಇದು ನೋಡಿ. ತುಂಬ ಕಾಯಿ ಕೂಡ ಆಗಿದೆ ಇದರಲ್ಲಿ. ಆಯುರ್ವೇದಿಕ್ ಮದ್ದಲ್ಲೆಲ್ಲ ಇದರ ಮದ್ದು ಇರ್ತದೆ ನೋಡಿ. ಇದು ಪೊಂಗಾರೆ ಗಿಡ ಅಂತೇಳಿ, ಮಾತ್ರ ಮುಳ್ಳಿನದ್ದು ಗಿಡ. ಇದು ತುಂಬ ಒಳ್ಳೆಯದು. ಶೀತ ಎಲ್ಲ ಆದರೆ ಇದರ ಎಲೆಯನ್ನು ಜಜ್ಜಿ ತಲೆಗೆ ಹಾಕ್ತಾರೆ, ತಲೆಗೆ ಇಡ್ತಾರೆ. ಶೀತ ಎಲ್ಲ ಆದರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ನೋಡಿ, ಮುಳ್ಳಿದ್ದದ್ದು ಇದು ತುಂಬ ಒಳ್ಳೆಯದಂತೆ. ಮುಳ್ಳಿದ್ದ ಇದು ಪೊಂಗಾರೆ ಎಲೆ ನೋಡಿ, ಒಂದು ಚಿಕ್ಕ ಗಿಡ, ಅದರಲ್ಲಿ ಕೂಡ ತುಂಬ ಹುಳ ಆಗಿದೆ. ಇದು ನೋಡಿ, ಕಹಿಬೇವು ಕಾಯಿ ಅಂದರೆ ಇದು ಅಷ್ಟೊಂದು ಕಹಿ ಉಂಟು. ಕಷಿ ಏನಲ್ಲ, ನಾರ್ಮಲಿ ಹೀಗೆ. ಇದು ಅವರ ಸೈಡಲ್ಲಿರುವ ಗದ್ದೆ ನೋಡಿ. ಗದ್ದೆಲ್ಲೆಲ್ಲ ತಾವರೆ ಇದೆಲ್ಲ ಎಲೆಗಳೆಲ್ಲ ಚಿಕ್ಕ ಚಿಕ್ಕ ಚಿಕ್ಕದು ಉಂಟು. ಅಲ್ಲಿ ನೋಡಿ 2 ಕೊಕ್ಕರೆ ಇದೆ. ಇಲ್ಲಿ ಒಂದು ಚಿಕ್ಕ ಬಾವಿ ಉಂಟು, ಆದರೆ ಈಗ ಗೊತ್ತೇ ಆಗೋದಿಲ್ಲ. ನೀರು ಒಂದೇ ಸಮ ಉಂಟು, ಎಲ್ಲ ನಡೆದು ಹೋದರೆ ಬಾವಿಗೆ. ಇದು ನೋಡಿ, ಇದು ಎಂತ ಹೇಳ್ತಾರೆ, ಅದು ತಿನ್ನುವಂಥದ್ದೇ ಕಾಯಿ. ಅದಾದರೆ ಹೆಸರು ಗೊತ್ತಿಲ್ಲ ನನಗೆ, ಇನ್ನೊಂದು ಸಲ ಕೇಳಿ ಹೇಳ್ತೇನೆ. ಇದು ಮೀಸೆ ಹೂವು ಅಂತ ಹೇಳ್ತಾರೆ. ತುಂಬ ಚೆಂದ ಇದೆ ಹೂವೆಲ್ಲ ನೋಡಲಿಕ್ಕೆ. ಅದರ ಬೀಜ ಕೂಡ ಉಂಟು ನೋಡಿ, ಇದಾಗಿದೆ. ಇದೊಂದು ದಾಸವಾಳ ನೋಡಿ, ತುಂಬ ಒಳ್ಳೆಯದುಂಟು. ಡಬಲ್, ತ್ರಿಬಲ್ ಇದರದ್ದು ಎಸಳುಗಳು. ಒಂದು ಕೆಳಗೆ ಸೈಡಲ್ಲಿ ಇರ್ತದಲ್ಲ, ಮತ್ತು ಇನ್ನೊಂದು ಸೈಡಾಗಿ ಮತ್ತು ಇನ್ನೊಂದು ಸೈಡ್ ಮೇಲೆ ನೋಡಿ, ತುಂಬ ಒಳ್ಳೆಯದುಂಟು ಹೂ ಕೂಡ. ಇದರಲ್ಲಿ 2 ಕಲರ್ ಆಗ್ತದೆ ಅಂತ ಹೇಳ್ತಿದ್ರು ಆಂಟಿ ನೋಡಿ. ಮೀಸೆ ಹೂವಿನ ಗಿಡ ನೋಡಿ, ತುಂಬ ದೊಡ್ಡದಾಗಿದೆ. ಇದು ತುಂಬ ಉಂಟು ಅದರಲ್ಲಿ, ಆಚೆ ಎಲ್ಲ ಮೇಲೆ ಎಲ್ಲ ನೋಡಿ. ಆ ಮರ ಫುಲ್ ಅರಳಿದರೆ ತುಂಬ ಚೆಂದ ಕಾಣ್ತದೆ. ಇಲ್ಲಿ ನೋಡಿ, ನಮ್ಮಲ್ಲಿ 2, 3 ಮಾವಿನಕಾಯಿ ಆಗಿದೆ. ಹೋದ ವರ್ಷದಷ್ಟು ಇಲ್ಲ, ಈ ವರ್ಷ ತುಂಬ ಕಡಿಮೆ. ಹೋದ ವರ್ಷ ತುಂಬ ಇತ್ತು ಮರನೇ, ಅದರ ಎಲೆಗಳು ಕಾಣ್ತಾನೆ ಇರಲಿಲ್ಲ, ಖಾಲಿ ಮಾವಿನಕಾಯಿಯೇ ಕಾಣ್ತಾ ಇತ್ತು. ಆದರೆ ಈ ಸಲ ಇಲ್ಲ, ತುಂಬ ಕಡಿಮೆ. ಒಂದು ಸೈಡಿಗೆ 2, 3 ಇದೆ ಅಷ್ಟೇ ನೋಡಿ. ಇಲ್ಲಿ ನೋಡಿ, ಸಂಜೆ ಹೊತ್ತಿಗೆ ನಮ್ಮ ನದಿಯ ಸೈಡಿಗೆ ಕಾಣುವ ವ್ಯೂ ನೋಡಿ. ನೀರು ಕೂಡ ಈಗ ಜಾಸ್ತಿ ಆಗಿದೆ, ಅಣೆಕಟ್ಟು ಕಟ್ಟಿದ್ದಾರಲ್ಲ, ಹಾಗೆ ಕಲರ್ ಕೂಡ ಚೇಂಜ್ ಆಗಿದೆ ನೀರಿನದ್ದು.